ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 90ರ ದಶಕದಲ್ಲಿ ಇಡೀ ಬೆಂಗಳೂರು ನಗರವನ್ನೇ ನಡುಗಿಸಿದ, ಇಂದಿಗೂ ಜನಸಾಮಾನ್ಯರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುವ ಒಂದೇ ಬೆಚ್ಚಿ ಬಿಡಿಸುವ ನಿಗೂಢ ರಹಸ್ಯದ ಬಗ್ಗೆ ತಿಳಿಯಲಿದ್ದೇವೆ. ಅದೇ ಬೆಂಗಳೂರಿನ ಹೆಣ್ಣು ದೆವ್ವ ಮತ್ತು ಆ ಬಾಗಿಲ ಮೇಲಿನ ಆ 3 ಅಕ್ಷರಗಳು, ನಾಳೆ ಬಾ. ಅದು 1990ರ ದಶಕ. ಬೆಂಗಳೂರು ಈಗಿನಷ್ಟು ಐಟಿ ಹಬ್ ಆಗಿರಲಿಲ್ಲ. ಗಿಡಮರಗಳಿಂದ ತುಂಬಿದ ಶಾಂತ ಹಸಿರು ನಗರ ಆಗಿತ್ತು. ಆದರೆ ಆ ಸಮಯದಲ್ಲಿ ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ ರಾತ್ರಿ ಆಗುತ್ತಿದ್ದಂತೆ ಜನ ಮನೆಯಿಂದ ಹೊರಗೆ ಬರಲು ಹೆದರುತ್ತಿದ್ದರು. ಅದಕ್ಕೆ ಕಾರಣ ಒಂದು ಭಯಾನಕ ವದಂತಿ ಅಥವಾ ನೈಜ ಘಟನೆ. ರಾತ್ರಿ 12 ಗಂಟೆಯ ನಂತರ ಒಂದು ನಿಗೂಢ ಹೆಣ್ಣು ದೆವ್ವ ಮನೆಗಳ ಬಾಗಿಲನ್ನು ತಟ್ಟುತ್ತಿತ್ತು. ಅದು ಕೇವಲ ಬಾಗಿಲು ತಟ್ಟುತ್ತಿರಲಿಲ್ಲ, ಬದಲಿಗೆ ಮನೆಯಲ್ಲಿರುವವರ ಅತ್ಯಂತ ಆಪ್ತರ ಧ್ವನಿಯಲ್ಲಿ, ಅಂದರೆ ಅಪ್ಪ, ಅಮ್ಮ ಅಥವಾ ಹೆಂಡತಿ ಧ್ವನಿಯಲ್ಲಿ ಅವರ ಹೆಸರನ್ನು ಹಿಡಿದು ಕರೆಯುತ್ತಿತ್ತು. ತನ್ನವರೇ ಕೂಗುತ್ತಿದ್ದಾರೆ ಎಂದು ನಂಬಿ ಯಾರು ಬಾಗಿಲು ತೆರೆಯುತ್ತಿದ್ದರೋ ಅವರನ್ನು 24 ಗಂಟೆಗಳಲ್ಲಿ ರಕ್ತವಾಂತಿ ಮಾಡಿಕೊಂಡು ನಿಗೂಢವಾಗಿ ಸಾವನ್ನಪ್ಪಿಸುತ್ತಿತ್ತು. ಇದರಿಂದ ಇಡೀ ನಗರದ ಭಯದ ವಾತಾವರಣ ಸೃಷ್ಟಿಯಾಯಿತು. ಸೂರ್ಯ ಮುಳುಗುತ್ತಿದ್ದಂತೆ ಜನರು ಮನೆಯೊಳಗೆ ಸೇರಿಕೊಳ್ಳುತ್ತಿದ್ದರು. ಈ ದೆವ್ವದಿಂದ ಬಚಾವಾಗಲು ಜನರು ಒಂದು ವಿಚಿತ್ರ ಉಪಾಯ ಮಾಡಿದರು. ಪ್ರತಿಯೊಬ್ಬರು ತಮ್ಮ ಮನೆಯ ಮುಖ್ಯ ಬಾಗಿಲ ಮೇಲೆ ಮತ್ತು ಗೋಡೆಗಳ ಮೇಲೆ ಇದ್ದಿಲು ಅಥವಾ ಸುಣ್ಣದಿಂದ ನಾಳೆ ಬಾ ಎಂದು ಬರೆಯಲು ಶುರು ಮಾಡಿದರು. ಸ್ಥಳೀಯ ನಂಬಿಕೆಗಳ ಪ್ರಕಾರ ಆ ದೆವ್ವವು ಪ್ರತಿ ರಾತ್ರಿ ಬಾಗಿಲು ತಟ್ಟಲು ಬಂದಾಗ ಬಾಗಿಲ ಮೇಲಿರುವ ನಾಳೆ ಬಾ ಎಂಬ ಬರಹವನ್ನು ಓದಿ, ಸರಿ ನಾಳೆ ಬರುತ್ತೇನೆ ಎಂದು ವಾಪಸ್ ಹೊರಟು ಹೋಗುತ್ತಿತ್ತಂತೆ. ಆದರೆ ಮಾರನೇ ದಿನ ಬಂದಾಗಲೂ ಅಲ್ಲಿ ಅದೇ ಬರಹ ಇತ್ತು. ಹೀಗೆ ದಿನವೂ ಆ ದೆವ್ವ ವಾಪಸ್ ಹೋಗುತ್ತಿತ್ತು ಎಂಬುದು ಜನರ ನಂಬಿಕೆ. ಇದು ಎಷ್ಟು ಪ್ರಸಿದ್ಧವಾಯಿತು ಎಂದರೆ ಬಾಲಿವುಡ್ನ ಸೂಪರ್ ಹಿಟ್ ಹಾರರ್ ಸಿನಿಮಾ ಸ್ತ್ರೀ ಕೂಡ ಇದೇ ನಾಳೆ ಬಾ ಕಥೆಯಿಂದ ಪ್ರೇರಿತವಾಗಿ ಮಾಡಲ್ಪಟ್ಟಿದೆ. ಸ್ನೇಹಿತರೆ, ವಿಜ್ಞಾನ ಇದು ಕೇವಲ ಒಂದು ಸಾಮೂಹಿಕ ಹಿಸ್ಟ್ರಿಯ ಅಥವಾ ವದಂತಿಯ ಎಂದು ಕರೆಯಬಹುದು. ಆದರೆ ಅಂದು ಬೆಂಗಳೂರಿನ ಜನರು ಅನುಭವಿಸಿದ ಆ ಭಯ ಮಾತ್ರ ನಿಜವಾಗಿತ್ತು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಹಿರಿಯರು ಯಾರಾದರೂ ಈ ಘಟನೆಯ ಬಗ್ಗೆ ನಿಮಗೆ ಹೇಳಿದಾರಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ರೋಚಕ ಮತ್ತು ನಿಗೂಢ ರಹಸ್ಯಗಳಿಗಾಗಿ ನಮ್ಮ ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ರೋಚಕ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.